ಮಕ್ಕಳು ಎಲ್ಲಿ ಮಲಗ್ತಾ ಇದ್ರು, ಮಕ್ಕಳು ಎಲ್ಲಿ ಓದ್ಕೊತಾ ಇದ್ರು, ಅವ್ರು ಯಾವ ಥರ ಸ್ಟಡಿ ಮಾಡ್ತಿದ್ರು, ಸ್ಕೂಲಿಗೆ ಯಾವ ಥರ ಹೋಗ್ತಾ ಇದ್ರು, ಗುರುಗಳ ಹತ್ರ ಯಾವ ಥರ ಇದ್ರು ಅನ್ನೋದನ್ನ ಪರಿಶೀಲನೆ ಮಾಡಕ್ಕೆ ಬಂದಿದ್ದೀವಿ ಸರ್. ಈಗ ಇಲ್ಲಿ ಊಟ ಎಷ್ಟು ಗಂಟೆಗೆ ಬಂದು ಊಟ ಮಾಡ್ತಿದ್ರು, ಅವ್ರಿಗೆ ಜ್ವರ ಗಿರ ಬಂದಾಗ ಗಂಜಿ ಕೊಡ್ತಿದ್ರ, ನೀರೇನಾರು ನೋಡ್ಕೊಂತಿದ್ರ, ಮಕ್ಕಳು ಹೆಂಗೆ ನೋಡ್ಕೊಂತಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ದೀವಿ ಅಷ್ಟೇ. ಅದಿನ್ನೂ ಕೌನ್ಸಿಲಿಂಗ್ ರಿಪೋರ್ಟ್ ಬಂದಿಲ್ಲ ಸರ್. ಕೌನ್ಸಿಲಿಂಗ್ ಮಾಡಿಸಿದ್ವಿ ಮಕ್ಕಳದು, ಇವತ್ತು ಅಥವಾ ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೌನ್ಸಿಲಿಂಗ್ ರಿಪೋರ್ಟ್ ನೋಡಿದ ಮೇಲೆ ಮಕ್ಕಳು ಏನು ದೂರು ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅಲ್ಲ, ನೀವು ಬಂದಿದ್ರು ಮೇಡಮ್, ಈಗ ದೂರು ದಾಖಲಾದ ಮೇಲೆ ಅಥವಾ ದೂರು ಕೊಟ್ಟ ಮೇಲೆ ನೀವು ಬರ್ಬೇಕಿತ್ತು. ಏನೇನು ಕೊಟ್ಟಿದ್ದಾರೆ, ಅದರಲ್ಲಿ ಏನೇನಿತ್ತು ಮಕ್ಕಳದ ಆರೋಪ ಅಂತ? ಜ್ವರ ಬಂದರೆ ನಮಗೆ ತೋರಿಸ್ತಿರ್ಲಿಲ್ಲ, ಹಂಗೆ ಹಿಂಗೇನೋ ಸ್ವಲ್ಪ ಸಣ್ಣ ಪುಟ್ಟದಿತ್ತು ಸರ್. ಒಂದು 3 ಮಕ್ಕಳು ನಮಗೆ ಇಲ್ಲಿ ಇರ್ತಕ್ಕಂಥ ಮಕ್ಕಳು ಕಂಪ್ಲೇಂಟ್ ಮಾಡಿದ್ರು ಸರ್. ಅಲ್ಲಿ ನಮಗೆ ಮಠದಲ್ಲಿ ಸ್ವಲ್ಪ ಬೈಯೋದು ಹೊಡೆಯೋದು ಮಾಡ್ತಾರೆ ಅಂತೇಳಿ ನಮ್ದು ಒಂದು ಕಂಪ್ಲೇಂಟ್ ಮಾಡಿದರು. ಹಾಗಾಗಿ ನಾವು ಹೆಚ್ಚಿನ ಒಂದು ಸ್ವಲ್ಪ ಸ್ಥಳ ಪರಿಶೀಲನೆಗಾಗಿ ಇವತ್ತು ಬಂದಿದ್ದೀವಿ ಸರ್. ದೂರ ಏನಿಲ್ಲ ಸರ್, ಸ್ವಲ್ಪ ಹೊಡೆಯೋದು ಬೈಯೋದು ಮಾಡ್ತಾಯಿದ್ರು, ಸ್ವಲ್ಪ ಊಟ ಎಲ್ಲ ಸ್ವಲ್ಪ ಸರಿಯಾಗಿ ಕೊಡ್ತಾ ಇರಲಿಲ್ಲ ಅಂತೇಳಿ ಹೇಳಿದ್ರು ಸರ್. ಅಷ್ಟೇ. ಮಸಾಜ್ ಮಾಡಿಸಿದ್ರು, ಅದು ಏನೋ ನಮ್ಗೆ ಏನು ಹೇಳಿಲ್ಲ ಸರ್ ಮಕ್ಕಳಿಗೆ. ಸರ್ ಎಷ್ಟು ಜನ ದೂರ ಬಂದಿದೆ ಸರ್? ಎಷ್ಟು ಜನ ಕೊಟ್ಟಿದ್ದಾರೆ? ಇನ್ನು 3 ಮಕ್ಕಳು ಮಾತ್ರ ಸರ್. 3 ಜನ ಮಕ್ಕಳು ಕೊಟ್ಟಿದ್ದಾರೆ. ಸರಿ, ಅವ್ರು ದೂರು ಕೊಟ್ಟಂತ ಏನಾದರೂ ಕಂಡು ಬಂತ ನಿಮಗೆ ಇಲ್ಲ ಈಗ ಅಂತ? ಈಗ ನಿಮ್ಮ ತನಿಖೆಯಲ್ಲಿ ಬರೋದು ಸತ್ಯ ಇದೆ ಅಂತ ಮಕ್ಕಳು ದೂರು ಕೊಟ್ಟಿದ್ದೆ ಪರಿಶೀಲಿಸಿದ್ದೀವಿ ಸರ್. ಈಗ ಯಾರನ್ನ ಪರಿಶೀಲನೆ ಮಾಡಿ ಯಾರನ್ನ ಮಾತಾಡ್ಸಿದೆ ನೀವು? ಬರ್ರಿ ಸರ್, ಬನ್ನಿ ಸರ್, ನೀವು ಬನ್ನಿ ಸರ್. ನಮ್ಮ ಹೆಸರು ದುರ್ಗಪ್ಪ ಅಂತ ಹೇಳಿ ಸರ್, ನಾವು ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರು. ಮಾತಾಡ್ಸಿದ್ರೆ ಪರಿಶೀಲನೆ ಮಾಡಿದ್ರೆ ಏನೇನು ಅಂತೇಳಿ. ಈಗ ಇಲ್ಲಿ ಕೆಲಸ ಮಾಡ್ತಿರುವಂಥ ಅಶೋಕ್ ಮತ್ತು ರೇಣುಕಮ್ಮ ಅವರೆಲ್ಲ ಮಾತಾಡಿಸಿದ್ವಿ. ಮಾತಾಡಿದಾಗ ಗುರುಗಳನ್ನು ಸಹ ಮಾತಾಡ್ತೀವಿ, ಸ್ವಾಮಿಯನ್ನ ಅವ್ರನ್ನೆಲ್ಲ ನಾವು ತಪ್ಪಿಸಣೆ ಮಾಡಿದಾಗ ಅದರಲ್ಲಿ ಏನು ಸತ್ಯಾಂಶಗಳು ಇದಾವೆ ಅಂತೇಳಿ ನಾವು ಮೇಲಧಿಕಾರಿಗಳಿಗೆ ಅದನ್ನು ಕಳಿಸ್ಕೊಡ್ತೀವಿ. ಯಾಕಂದರೆ ಇದು ಜೆ ಆ್ಯಕ್ಟ್ ಅಡಿ ಬರೋ ಕಾರಣದಿಂದ ನಾವು ಯಾವುದನ್ನು ಸ್ಪೆಟ್ ಮಾಡೋಕ್ಕೆ ಬರೋದಿಲ್ಲ. ಆ ಉದ್ದೇಶದಿಂದ ನಮಗೆ ದೂರ ಏನು ಬಂದಿದ್ದು, ದೂರಿನ ಪ್ರಕಾರ ಎಲ್ಲ ತನಿಖೆ ಆಗಿದೆ, ನಮ್ಮ ಕಡೆಯಿಂದ ತನಿಖೆ ಆಗಿದೆ. ಇನ್ನು ಕೆಲವರನ್ನು ತನಿಖೆ ಮಾಡೋದಿದೆ. ಅದರಲ್ಲಿ ಡ್ರೈವರ್ಗಳು ಇಲ್ಲ, ಮತ್ತು ಕೆಲವರು ಟ್ರಸ್ಟಿಂದ ಬಿಟ್ಟು ಹೊರಗೆ ಹೋಗಿದ್ದಾರೆ. ಅವ್ರನ್ನ ಸ್ವಲ್ಪ ಕರೆಸಿ ನಾವು ವಿಚಾರಣೆ ಮಾಡೋದಿದೆ. ವಿಚಾರಣೆ ಮಾಡ್ಕೊಂಡು ಮುಂದಿನ ಹಂತಕ್ಕೆ ನಾವು ಮೇಲಧಿಕಾರಿಗಳಿಗೆ ರಿಪೋರ್ಟ್ ಹಾಕ್ತೀವಿ. ರಿಪೋರ್ಟ್ ಬಂದ ತಕ್ಷಣ ಬಂದ ನಂತರ ಏನಾಗುತ್ತೆ ಅಂತ ನೋಡ್ಕೊಂಡು ಮುಂದುವರಿತೀವಿ. ಎಫ್ ಐ ಆರ್ ಆದರೆ ಆಗ್ಬೋದು, ಆಗದೆ ಇರ್ಬೋದು, ನಾವು ಹೇಳಕ್ಕೆ ಬರಲ್ಲ. ಅದನ್ನು ತನಿಖೆಯಿಂದ ಇನ್ನೂ ಸಾಕಷ್ಟು ತನಿಖೆಗಳಿದ್ದಾವೆ. ತನಿಖೆಗಳನ್ನು ಅಧಿಕಾರಿಗಳು ಮಾಡ್ತಾರೆ, ಪೊಲೀಸ್ ಅಧಿಕಾರಿಗಳು ಮಾಡ್ಕೊಂತಾರೆ. ಮಾಡಿದ ಮೇಲೆ ಮುಂದೆ ಏನಂತ ಗೊತ್ತಾಗುತ್ತೆ. ಯಾವ ಅಧಿಕಾರಿಗೆ ಕೊಡ್ತೀರಿ ಸರ್? ಪೊಲೀಸ್ ಅಧಿಕಾರಿಗೆ ಕೊಡ್ತೀವಿ. ನಿಮ್ಮ ವರದಿ ಮೇಲೆ ಎಫ್ ಐ ಆರ್ ಆಗುತ್ತೆ? ಹೌದು, ನಮ್ಮ ವರದಿ ಮೇಲೆ ನೋಡ್ಬೇಕು ಸರ್. ಅದು ಪೊಲೀಸ್ ಅಧಿಕಾರಿಗಳು ಬಿಟ್ಟಿದ್ದು. ಅದು ಏನಾಗುತ್ತೆ ಅಂತೇಳಿ ಅಲ್ಲಿ ಏನಾಗಿರೋ ವಿಚಾರಗಳನ್ನು ಅವ್ರ ದೂರಿನಲ್ಲಿ ಏನು ತಿಳಿಸಿದಾರೋ ಅದ್ರ ಮೇಲೇ ಪೊಲೀಸ್ ಅಧಿಕಾರಿಗಳು ಅದನ್ನ ತಪಾಸಣೆ ಮಾಡಲೇಬೇಕಾಗುತ್ತೆ. ತಪಾಸಣೆ ಮಾಡ್ಕೊಂಡೆ ಮುಂದುವರಿಬೇಕಾಗುತ್ತೆ. ಅಲ್ಲಿ ಮಟ್ಟ ಯಾವುದನ್ನು ನಾವು ಹೇಳಕ್ಕೆ ಬರಲ್ಲ. ಕೌನ್ಸಿಲಿಂಗ್ ರಿಪೋರ್ಟ್ ಬಂದಮೇಲೆ ನೀವು ವರದಿ ಕೊಡ್ತೀವಿ? ಹೌದು ಸರ್, ಹೌದು. ಕೌನ್ಸಿಲಿಂಗ್ ರಿಪೋರ್ಟ್ ನಿಮಗೆ ಬರಲೇಬೇಕು. ಆ ಕೌನ್ಸಿಲಿಂಗ್ ರಿಪೋರ್ಟನ್ನು ನಾವು ವರದಿ ನಿಮಗೆ ಕೊಡೋಕ್ಕೂ ಬರಲ್ಲ. ಆ ತದನಂತರದಲ್ಲಿ ಪೊಲೀಸರು ಮುಂದೆ ಆದ್ರೂ ಏನಾಗುತ್ತೋ ಪೊಲೀಸ್ ಮೂಲಕನೇ ನೀವು ಬೇಕಾದ್ರೆ ಪಡ್ಕೋಬೋದು. ನಮ್ಮಿಂದ ಏನು ಸಿಗಲ್ಲ ನಿಮಗೆ. ಸ್ವಾಮೀಜಿ ಅವ್ರದ್ದು ವಿಡಿಯೋ ಹೇಳಿಕೆ ದಾಖಲು ಮಾಡ್ಕೊಂಡ್ರೆ ಅಥವಾ ಹಾಗೆ ಹೇಳಿಕೆ ದಾಖಲು ಮಾಡ್ಕೊಂಡ್ರೆ? ಸರ್, ನಾವು ಅವನ್ನೆಲ್ಲ ಹೇಳಕ್ಕೆ ಬರಲ್ಲ. ದಯವಿಟ್ಟು ಅದ್ರ ಬಗ್ಗೆ ಕೇಳಬೇಡಿ. ವರದಿ ತಗೊಂಡಿವಿ ಸರ್, ವರದಿ ತಗೊಂಡಿವಿ. ಅವ್ರನ್ನ ಏನು ವಿಚಾರಣೆ ಮಾಡಬೇಕು ವಿಚಾರಣೆಯಿಂದ ಕೆಲವರು ಕ್ವಶನ್ಗಳನ್ನು ನಾವು ತಗೊಂಡಿದ್ದೀವಿ. ಅದನ್ನು ನಾವು ಮುಂದೆ ಮೇಲಧಿಕಾರಿಗಳು ಕೊಡ್ತೀವಿ. ಅದ್ರ ಮೇಲೆ ನೋಡೋಣ. ನಿಮ್ಮ ಹೆಸರು? ನಾಗರಾಜ್ ನಾಯ್ಕ ಅಂತೇಳಿ, ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರು.